ಮೊದಲು ರಸ್ತೆ ಸರಿಯಾಗಿ ಮಾಡಿಸಿ ಸರ್, ಆಮೇಲೆ ಅಂಡರ್ಗ್ರೌಂಡ್ ಮೆಟ್ರೋ ಕನ್ಸ್ಟ್ರಕ್ಷನ್ ಮಾಡಿಸಿವ್ರಂತೆ. ಹೇಳ್ಕೊಳಕ್ಕೆ ಇದು ನಮ್ಮ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ, ನಮ್ಮ ಬೆಂಗಳೂರು. ಅದರಲ್ಲೂ ಈ ವಿಡಿಯೋದಲ್ಲಿ ತೋರಿಸಿರೋ ರೋಡು ಯಾವ್ದು ಗೊತ್ತಾ? ಟೆಕ್ ಪಾರ್ಕ್ ರೋಡ್, ಮಾನ್ಯತಾ ಟೆಕ್ ಪಾರ್ಕ್ ರೋಡ್. ಮಾನ್ಯತಾ ಟೆಕ್ ಪಾರ್ಕಿಂದ ಹೆಬ್ಬಾಳಕ್ಕೆ ಕನೆಕ್ಟ್ ಆಗೋ ರೋಡ್ ಇದು. ನಿಮ್ಮ ಮನೆ ಬಾತ್ರೂಮೇ ಎಷ್ಟೋ ಚೆನ್ನಾಗಿರ್ಬೋದು ಅನಿಸುತ್ತೆ. ಈ ಥರ ರೋಡ್ ಇದ್ದರೆ ಅದು ಸಿಟಿ ಸೆಂಟ್ರಲ್ಲಿ ಜನ ಹೆಂಗ್ರಿ ಓಡಾಡ್ತಾರೆ. ಡಿ.ಕೆ. ಶಿವಕುಮಾರ್ ಸರ್ ಮೊನ್ನೆ ಬಂದು ಹೆಬ್ಬಾಳ್ ಫ್ಲೈಓವರ್ನ ಉದ್ಘಾಟನೆ ಮಾಡಿಬಿಟ್ಟು ಹೋದ್ರಲ್ಲ, ಸ್ವಲ್ಪ ವೀರಣ್ಣಪಾಳ್ಯ ಕಡೆನೂ ವಿಸಿಟ್ ಮಾಡಬೇಕಿತ್ತು. ಗೊತ್ತಾಗಿರೋದು ರೋಡ್ ಎಷ್ಟು ಸ್ಮೂತ್ ಇದೆ ಅಂತ. ಜಾಸ್ತಿ ದೂರ ಏನಿಲ್ಲ ಸರ್. ನೇಪಾಳ್ನಲ್ಲಿ ರೋಡಲ್ಲೇ ಅಟ್ಟಾಡ್ಸ್ಕೊಂಡು ಹೊಡೆದ್ರಲ್ಲ, ಆ ಕಾಲ ತುಂಬ ದೂರ ಏನಿಲ್ಲ. 2 ವರ್ಷದಿಂದ ಕನ್ಸ್ಟ್ರಕ್ಷನ್ನಲ್ಲೇ ಇದೆ. ಕನ್ಸ್ಟ್ರಕ್ಷನ್ ಮಾಡ್ತಾನೇ ಇದ್ದೀರಾ, ಒಂದು ಪ್ರಾಪರ್ ರೋಡ್ ಮಾಡೋಕ್ಕಾಗಿಲ್ಲ. ಈ ಥರ ರೋಡ್ ಮಾಡೋಕ್ಕಾಗಿಲ್ಲ ಅಂತ ಅಂದಮೇಲೆ ಏನಕ್ಕೆ ನಿಮಗೆ ಮಿನಿಸ್ಟ್ರ್ ಪೋಸ್ಟು? ನಮ್ಮ ಕರ್ಮಕ್ಕೆ ಭಾರತದಲ್ಲೇ ಕರ್ನಾಟಕದವರು ಹೈಯೆಸ್ಟ್ ರೋಡ್ ಟ್ಯಾಕ್ಸ್ ಪೇ ಮಾಡ್ತಿರೋದು. ಆದರೆ ಟ್ಯಾಕ್ಸ್ ಅಮೌಂಟೆಲ್ಲ ಏನಾಗ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಕರೆಕ್ಟಾಗಿ ಒಂದು ಸಿಗ್ನಲ್ ಇಲ್ಲ, ಕರೆಕ್ಟಾಗಿ ಎಲ್ಲ ಸಿಗ್ನಲ್ಲೇ ಇಲ್ಲ. ಯೂಟ್ರನ್ ತೊಗೊಳೋಕ್ಕೆ ಕರೆಕ್ಟಾಗಿ ಡಿವೈಡರ್ ಇಲ್ಲ. ಯಾವನು ಹೆಂಗೆ ಬೇಕಾದ್ರೂ ಬರ್ಬೋದು, ಯಾವನು ಹೆಂಗೆ ಬೇಕಾದ್ರೂ ಹೋಗ್ಬೋದು. ಇಂಥ ಜನಗಳು ಯಾವ ದೇಶದಲ್ಲಿ ಸಿಗ್ತಾರೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದರೆ. ನೋಡಿ ಇಲ್ಲಿ ನೋಡಿ, 2 ವೀಲರ್ಸ್ ಎಲ್ಲ ಹೆಂಗೆ ಹತ್ತಿಸ್ತಿದ್ದಾರೆ ಅಂತ. ಇದರಿಂದ ಬೆಳಗ್ಗೆ ಮತ್ತು ಸಂಜೆ ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಗೊತ್ತಾ? ವೀರಣ್ಣಪಾಳ್ಯದಲ್ಲಿ ಇರೋ ಪ್ರಾಬ್ಲಮ್ಸ್ ಒಂದೊಂದಲ್ಲ. ಫಸ್ಟು ರೋಡ್ ಸರಿ ಇಲ್ಲ, 2ನೇದು ಸಿಗ್ನಲ್ ಇಲ್ಲ, 3ನೇದು ಹೆಬ್ಬಾಳ್ ಟು ನಾಗವಾರ ಹೋಗೋ ಬಸ್ಸೆಲ್ಲ ವೀರಣ್ಣಪಾಳ್ಯ ಬಸ್ ಸ್ಟ್ಯಾಂಡ್ಗೆ ಬರ್ತಾಯಿಲ್ಲ, ಎಲ್ಲ ಫ್ಲೈಓವರ್ ಮೇಲೆ ಹೋಗ್ತಿದೆ. ಈ ಥರ ಹೇಳ್ತಾವ್ರೆ, ಒಂದಲ್ಲ ಎರಡಲ್ಲ. ಫಸ್ಟು ಈ ಕಡೆ ವಿಸಿಟ್ ಮಾಡಿ ರೋಡ್ ಕಡೆ ಗಮನ ಹರಿಸಿ, ಕನ್ಸ್ಟ್ರಕ್ಷನ್ ಕಡೆ ನೋಡಿ. ಥ್ಯಾಂಕ್ ಯು.